ಇದು ನನ್ನ ಫೇವ್ರೆಟ್ ಬೇಕು. ನೋಡಿ ನೋಡಿ ಅದರ ಸ್ಟೈಲ್ ನೋಡಿ. ಸ್ವೀಟ್ ಅಂತ ಹೆಸರು ಇರ್ತದೆ ಇದಕ್ಕೆ. ನಾನು ಇವತ್ತು ಇಲ್ಲಿ ಸಂಡೇ ಆಗುವಾಗ ಇಲ್ಲಿ ಬರ್ತದೆ ಅದು. ಇಲ್ಲಿ ನನಗೀಗ ಸ್ವಲ್ಪ ನೀರಿಗೆ ಇದು ಓಂಕಾಳು ಗೊತ್ತಲ್ವಾ, ಓಂಕಾಳು ಅಂತ ಕೇಳಿದ್ದೀರಾ, ಅದು ಹಾಕ್ತಾ ಇದ್ದೇನೆ. ಒಂದು ಸ್ಪೂನ್, ಹಾಫ್ ಸ್ಪೂನಾಗಿ 1 ಸ್ಪೂನ್ ಹಾಕಿದ್ದೇನೆ. ಮಿಕ್ಸ್ ಮಾಡಿ ನೆನೆ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಸಂಜೆ ಆಗುವಾಗ ಇದು ಕುಡಿದ್ರೆ ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆಲ್ಲ. ಹಾಗೆ ಇವಾಗ ಅದು ಸಾಯಂಕಾಲ ಆಗುವಷ್ಟರಲ್ಲಿ ಅದು ಒಳ್ಳೆ ಇದಾಗಿರ್ತದೆ, ಆಮೇಲೆ ಕುಡಿಯುವ. ಒಳ್ಳೆಯದು ಪಿತ್ತಕ್ಕೆ, ಗ್ಯಾಸ್, ಮತ್ತು ಕೆಲವರಿಗೆ ಹೊಟ್ಟೆ ಉಬ್ಬರ ಬರ್ತದೆ, ಅದು ಗ್ಯಾಸಲ್ಲೇ. ಅದಕ್ಕೆಲ್ಲ ತುಂಬಾ ಬೆಳಿಗ್ಗೆ ಕುಡಿಬೇಕು ಖಾಲಿ ಹೊಟ್ಟೆಗೆ. ಸಂಜೆ ಸಹ ಕುಡಿದ್ರೆ ಆಗ್ತದೆ, ಸಂಜೆ ಸಹ ಖಾಲಿಯಾಗಿರ್ತದೆ ಹೊಟ್ಟೆ. ಟೀ ಕುಡಿಯೋ ಹೊತ್ತಿಗೆಲ್ಲ ಕುಡಿಬೋದು. ಟೀಯ ಬದಲಿಗೆ ಇದು ಕುಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಜಾಸ್ತಿ ಆಗಿತ್ತು ಇದರಲ್ಲಿ, ಹಾಗೆ ಹೊರಗೆ ಬರ್ತಾ ಇತ್ತು ಬೇಗೆಲ್ಲ, ಹಾಗೆ ಸರಿ ನಿಲ್ತಾ ಇರಲಿಲ್ಲ. ಹಾಗೆ ನಾನು ಇದಾಗ ಕಟ್ ಮಾಡಿ ಅಲ್ಲಿ ಪಾಟಿಗೊಂದು ಹಾಕುವ ಅಂತ ಸಪ್ರೇಟಾಗಿ. ನೋಡಿ ಇದು ಆಗ ನಾನು ಹಾಕಿದ್ದೆ ಅಲ್ಲ, ಇವಾಗ ರೆಡಿಯಾಗಿದೆ. ಇದಕ್ಕೆ ಚೂರು ಉಪ್ಪು ಹಾಕಿ, ಆಯಿತಾ, ಉಪ್ಪು ಹಾಕಿ ಕುಡಿ. ಹಾ ಡ್ಯಾನ್ಸ್ ಮಾಡಿ. ಇದು ಗಿಡಕ್ಕೆ ಹಾಕುವ, ಒಳ್ಳೆಯದಾಗ್ತದೆ. ಗಿಡ ಹೋಗಿದೆ, ಒಂದು ಗಿಡ ಸತ್ತೋಯಿತು. ಇದು ಸಹ ಈಗಷ್ಟೇ ಚಿಗುರು ಬಿಟ್ಟಿದಷ್ಟೇ. ಇದಕ್ಕೆ ಹಾಕುವ ಈಗ. ಕಾಣ್ತಾ ಉಂಟಾ ನಿಮಗೆ? ಅದು ಎಂತಕ್ಕೆ ಬರ್ತದೆ ಅಂತ ಗೊತ್ತಿಲ್ಲ, ಇಲ್ಲಿ ಜಾಸ್ತಿ ಬರ್ತಾ ಇರ್ತದೆ. ಕಚ್ಚಿದ ಗಂಟೆಲ್ಲ ಎಂತ ನೋವಾಗ್ತದೆ ಅಂದರೆ, ಇದಕ್ಕೆ ನಮ್ಮಲ್ಲಿ ಜೇನುನೊಣ ಅಲ್ಲ, ಅದಕ್ಕಿಂತ ಅದು ಇದು ಎಂತ ಕಟ್ಟ ಎಂತ ಹೇಳ್ತಾರೆ ಅದು. ನೋಡಿ ಜಾಸ್ತಿ ಬರ್ತಾ ಇರ್ತದೆ ಇಲ್ಲಿ, ಮತ್ತೆ ಸತ್ತು ಹೋಗ್ತದೆ ಇಲ್ಲೇ ತಾಗಿ ತಾಗಿ. ಕಾಣಿಸ್ತಾ ಇದೆಯಾ? ನೋಡಿ ನೋಡಿ ಬಿದ್ದೋಯ್ತು. ಈಗ ನೋಡಿ ಕಾಣಿಸ್ತಾ ಉಂಟಲ್ಲ. ನನ್ನ ಅಕ್ಕ ಇಲ್ಲಿ ಪನ್ನೀರ್ ಮಾಡಿದ್ದಾಳೆ. ಇದು ಹಾಲು ಹಾಳಾಗಿತ್ತು, ಅದರಿಂದ ಪನ್ನೀರ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ಅವಳು ಓನಾಗಿ ಈಗ ಪ್ರಿಪೇರ್ ಮಾಡಿದ್ದಾಳೆ. ಹೇಗಾಗಿದೆ ಗೊತ್ತಿಲ್ಲ, ನೋಡುವ, ಟ್ರೈ ಮಾಡುವ. ಒಂದು ಪೀಸ್ ತಿಂದು ನೋಡ್ತೇನೆ. ನೋಡಿ ನಾನು ಸ್ವಲ್ಪ ಮೊಸರು ತಗೊಂಡಿದ್ದೇನೆ, ಮಜ್ಜಿಗೆ ಸಾಗು ಮಾಡುವ ಅಂತ. ಕೆಲವರು ಕುದಿಸಿ ಎಲ್ಲ ಮಾಡ್ತಾರೆ, ಆ ಥರ ಮಾಡಿದರೆ ಚೆಂದ ಆಗೋದಿಲ್ಲ ಫ್ರೆಂಡ್ಸ್. ನಾನು ಮಾಡ್ತೇನೆ, ಹಾಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ. ಇವಾಗ ಇದಕ್ಕೆ ಮಸಾಲೆ ಎಲ್ಲ ಹಾಕೋಣ. ಇವಾಗ ಮಸಾಲದು ಅಗ್ದಿದ್ದೆಲ್ಲ ಹಾಕಿದ್ದೇನೆ, ಮೆಣಸು, ಜೀರಿಗೆ, ಶುಂಠಿ. ಈಗ ಇದಕ್ಕೆ ನಾನು ಸ್ವಲ್ಪ ದಪ್ಪನ ಮಾಡ್ತಾ ಇದ್ದೇನೆ, ಯಾಕೆಂದರೆ ಇಬ್ಬರೇ ಇರೋದು, ನಾನು ಮತ್ತು ಅಕ್ಕ. ಹಾಗಾಗಿ 1 ಗ್ಲಾಸ್ ಅಷ್ಟು ನೀರು ಹಾಕಿದ್ದೇನೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ನೋಡಿ ಒಗ್ಗರಣೆ ರೆಡಿಯಾಗಿದೆ, ಈಗ ರೆಡಿ ಆಗ್ತಾ ಇದೆ. ರೆಡಿಯಾಗಿದೆ. ಇವಾಗ ಇದಕ್ಕೆ ಉಪ್ಪು ಹಾಕಿ ಕಲಸೋಣ, ಆಮೇಲೆ ಮಜ್ಜಿಗೆ ಸಾಂಬಾರು ರೆಡಿ. ನೋಡಿ ಹೀಗೆ ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ. ಮೊಸರು ಸ್ವಲ್ಪ ಇನ್ನೂ ಹುಳಿ ಇದ್ದರೆ ಇನ್ನೂ ಚೆನ್ನಾಗಾಗತ್ತೆ. ಇದಕ್ಕೆ ಬೇಕಿದ್ರೆ ನೀವು ಎಂತ ಬೆಳ್ಳುಳ್ಳಿ ಸಹ ಹಾಕ್ಬೋದು. ಇಲ್ಲಿ ಇಷ್ಟೇ ಸಾಕು. ಈಗ ನಿನ್ನೆ ತೋರಿಸಿದ್ದು ಇದನ್ನು ಹಾಗೆ ತೆಗೆದು ನಾನು ಹಾಗೆ ಹಾಕಿಟ್ಟಿದ್ದೆ ಇವತ್ತು ನೆಡೆಯುವ ಅಂತ. ಇಲ್ಲಿ ಇಷ್ಟೇ ಸಾಕಿದ್ದು, ಇನ್ನು ಇದು ಚಿಗುರ್ತದೆ ಮತ್ತೆ ಸಹ. ಹಾಗೆ ಈ ಪಾಟ್ ಒಂದು ಸ್ವಲ್ಪ ಜಾಗ ಉಂಟು, ಇದು ಅಮ್ಮನೇ ನೆಟ್ಟದು ಮೆಹಂದಿದು. ಹಾಗೆ ಇದು ಸಹ ಅಮ್ಮನೇ ಇದು ಮಾಡಿ, ಹಾಗೆ ಅವಾಗದೊಂದು ಪಾಟಲ್ಲೇ ಹಾಕಿ ಬಿಡುವ, ನೋಡುವ.
ಇದನ್ನು ನೋಡು, ಈಗ ನೆಟ್ಟು ತೋರಿಸ್ತೇನೆ ಹೇಗಾಗ್ತದೆ ನೋಡು. ಹೇಗೆ ನೆಟ್ಟಿದ್ದೇನೆ. ಆ್ಯಕ್ಚುಲಿ ನಾವು ಅಲ್ಲಿ ಯಾಕೆ ಗೊತ್ತುಂಟು, ಅಲ್ಲಿ ಕೋಲಿ ಇಡ್ಬೋದು, ಕೋಲಿ ಇಟ್ಟು ಬಳ್ಳಿ ತಗ ಅದಕ್ಕೆ ಸುತ್ತಿ ಮೇಲೆ ಇದು ಬೆಳೀತಾ ಹೋಗ್ತದೆ ಅದು. ಅಂದರೆ ಅದು ನಾವು ನೀರಲ್ಲಿ ಹಾಕಿ ಇಟ್ಟಿದ್ದೇವೆ. ಹಾಗೆ ಇಲ್ಲಿ ಮಣ್ಣಲ್ಲಿ ನೋಡುವ ಹೇಗಾಗ್ತದೆ. ಇದು ಇಲ್ಲಿ ಮೆಹಂದಿದ ಗಿಡದ ಗೆಲ್ಲು ಉಂಟಲ್ಲ, ಅದಕ್ಕೇನೆ ನಾನಿವಾಗ ಸುತ್ತಿದ್ದೇನೆ. ಅದು ಹೇಗಾಗ್ತದೆ ನೋಡುವ. ಹಾಗೆ ಅಲ್ಲಿ ಕೋಲಿ ಇಡಲಿಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೇವಲ್ಲ, ಹಾಗಾಗಿ ಸೊ ನೋಡುವ ಎಂತ ಆಗ್ತದೆ ಅಂತ. ಈಗ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕಿ ಬರುವ. ಬೆಳಿಗೊಮ್ಮೆ ಹಾಕಿದಾಗ ಈಗ ಎಷ್ಟು ಬಿಸಿಲು ಉಂಟು, ಸಾಕಾಗೋದಿಲ್ಲ. ಹಾಗಾಗಿ ಪುನಃ ಹಾಕಬೇಕಾಗ್ತದೆ ನಾವು. ಗಿಡ ಬೇಕಂದರೆ ಹಾಕಬೇಕಾಗ್ತದೆ. ಹಾಗೆ ನೋಡಿ, ಇದು ಸ್ವಲ್ಪ ಕ್ಲೀನ್ ಮಾಡುವ ಅಂತ. ತುಂಬ ಗಲೀಜಿತ್ತು, ಹಾಗಾಗಿ ಇದು ನನ್ನ ಫೇವ್ರೇಟ್ ಗ್ಲಾಸ್ ಮಿರರ್. ಹಾಗೆ ಎಲ್ಲ ಗ್ಲಾಸ್ಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ, ಟೈಮ್ ಪಾಸ್ ಮಾಡಬೇಕಲ್ಲ. ಸೊ ಇದು ನಮ್ಮದು ಸ್ಟೋವ್ ರೂಮು. ಇಲ್ಲೆಲ್ಲ ಬೇಡದೆಲ್ಲ ವಸ್ತೆಲ್ಲ ಇಲ್ಲೇ ಹಾಕೋದು. ಹಾಗೆ ಇಲ್ಲೊಂದು ಕನ್ನಡಿ ಇದೆ ನಮಗೆ ಮುಖಕ್ಕೆ, ಇದು ರೆಡಿ ಆಗುವಾಗ ಬೇಕಲ್ಲ. ಹಾಗೆ ಇದು ಸಹ ಹಾಗೆ ಹಾಳಾಗಲಿಕ್ಕೆ ಆಗಿದೆ, ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೇವೆ ನಾವು. ಕ್ಲೀನ್ ಕನ್ನಡಿ ಏನು ಗೊತ್ತಾ, ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಕನ್ನಡಿಯಲ್ಲಿ ವಿಶೇಷ ಸಹ ಇದೆ. ಎಂತ ಅಂದರೆ ಇದು ಲಕ್ಷ್ಮಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಇದು ಆದಷ್ಟು ಕ್ಲೀನ್ ಇದ್ರೆ ಇನ್ನೂ ಒಳ್ಳೆಯದು. ಏಕೆಂದರೆ ನಮ್ಮನ್ನು ನಾವು ನೋಡ್ಕೊಳ್ಳೋದಂದರೆ ಇದರಲ್ಲಿ ಮಾತ್ರ ತಾನೇ ಆಗೋದು, ಸಾಧ್ಯ ಆಗೋದು. ಇದು ಇಲ್ಲ ಅಂದರೆ ಯಾವ ಪರಿಸ್ಥಿತಿಯಲ್ಲಿ ಇರ್ತಿತ್ತು. ನಾವು ನೋಡ್ಕೋತಿದ್ವಿ, ನಾವು ಹೇಗಿದ್ದೇವೆ ಅಂತ ಇನ್ನೊಬ್ಬರಿಗೆ ಹೇಳಿ ಗೊತ್ತಾಗ್ತಿದೆ. ನೀರಲ್ಲಿ ನೋಡ್ಲಿಕ್ಕೆ ಆಗ್ತಿತ್ತು, ಬಟ್ ನೀರಲ್ಲಿ ಎಷ್ಟಾದರೆ ಅಷ್ಟೇ ಕಾಣೋದು. ಹಾಗಾಗಿ ಕನ್ನಡಿ ಕ್ಲೀನ್ ಇದ್ದಷ್ಟು ತುಂಬಾ ಒಳ್ಳೆಯದು, ಆಯಿತಾ. ಒಂದು ವಾರಕ್ಕೊಮ್ಮೆ ಅದು ಕ್ಲೀನ್ ಮಾಡಿ. ತುಂಬ ಕ್ಲೀನ್ ಇದ್ದರೆ ಅದು ಇದು ಆಗೋದಿಲ್ಲ, ಹಾಳಾಗೋದಿಲ್ಲ ಬೇಗ. ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇರಬೇಕು ನಾವು. ನೋಡಿ ಇವಾಗ ಹೇಗಾಯಿತು ಅಂತ. ಇದು ನಮ್ಮ ಸ್ಟೋವ್ ರೂಮ್, ಅಲ್ಲಿ ಇವಾಗ ಕನ್ನಡಿ. ನಾವಿಲ್ಲಿ ಬರುವುದಿಲ್ಲ ಅಷ್ಟು. ರೆಡಿ ಆಗಲಿಕ್ಕೆಲ್ಲ ಇದ್ದರೆ ಹೇಗೆ ಕೋಂಬ್ ಮಾಡಲಿಕ್ಕೆ ಎಲ್ಲ ಇರುವಾಗ ಬರ್ತೇವೆ.